ನಮಸ್ತೆ ಸ್ನೇಹಿತರೆ. ದೀಪ ಬೆಳಕು ಕೊಡುತ್ತೆ ಅನ್ನುವ ಕಾರಣಕ್ಕೆ ಮಾತ್ರ ನಾವು ಹೊಗಳುತ್ತೇವೆ. ಆದರೆ ಆ ಬೆಳಕಿಗೋಸ್ಕರ ಮೈ ಸುಟ್ಟಿಕೊಂಡ ಬತ್ತಿ ಯಾರಿಗೂ ಕೂಡ ಕಾಣಿಸೋದಿಲ್ಲ. ಆ ಬೆಳಕಿಗೋಸ್ಕರ ತಮ್ಮ ಅಸ್ತಿತ್ವವನ್ನೇ ಕಳೆದುಕೊಂಡ ಎಣ್ಣೆಯೂ ಕೂಡ ಯಾರಿಗೂ ಕಾಣಿಸೋದಿಲ್ಲ. ಆ ಬೆಳಕಿಗೋಸ್ಕರ ಆಶ್ರಯ ಕೊಟ್ಟ ಹಣತೆ ಕೂಡ ಯಾರಿಗೂ ಕಣ್ಣಿಗೂ ಕಾಣಿಸೋಲ್ಲ. ದೀಪಕ್ಕೆ ಬೆಳಕು ಕೊಟ್ಟ ಬೆಂಕಿ ಕೂಡ ಯಾರಿಗೂ ಕಾಣಿಸೋದಿಲ್ಲ. ಹಾಗೆಯೇ ಜೀವನವೂ ಕೂಡ. ಕೆಲವು ಸಲ ನಾವು ಇನ್ನೊಬ್ಬರ ಯಶಸ್ಸಿನ ಹಾಗೂ ಅವರ ಜೀವನಕ್ಕಾಗಿ ಹಲವಾರು ಪ್ರಯತ್ನಗಳನ್ನು ಶ್ರಮವನ್ನು ಪಟ್ಟಿರುತ್ತೇವೆ. ಆದರೆ ನಮ್ಮ ಶ್ರಮ ಯಾರಿಗೂ ಕಾಣುವುದಿಲ್ಲ. ಆದರೆ ಕೀರ್ತಿ ಬೇರೆಯವರ ಪಾಲಾಗಿರುತ್ತದೆ. ಹೌದು ಸ್ನೇಹಿತರೆ, ಹೌದು. ಈ ಒಂದು ದೀಪದಂತೆ ಕೆಲವು ಮರಗಳು ಅನೇಕ ರೀತಿಯ ಮಹತ್ವವನ್ನು ಹೊಂದಿದೆ. ಆದರೆ ಅದು ಯಾರ ಕಣ್ಣಿಗೂ ಕಾಣುವುದಿಲ್ಲ. ಅದನ್ನು ಅನುಭವಿಸಬೇಕು ಅಷ್ಟೇ. ಹೌದು ಸ್ನೇಹಿತರೆ, ವೆಲ್ಕಮ್ ಟು ಸಮೃದ್ಧಿ ಜೀವನ ಚಾನಲ್. ಇವತ್ತಿನ ದಿನ ಕೆಲ ವೃಕ್ಷಗಳ ಬಗ್ಗೆ, ಅಂದರೆ ಅಶ್ವತ್ಥ ವೃಕ್ಷ, ಆಲದ ಮರ ಅಥವಾ ಇನ್ನೂ ಕೆಲವು ಮರಗಳಲ್ಲಿ ದೇವರಿದ್ದಾರೆ ಎಂಬ ಒಂದು ನಂಬಿಕೆ. ಹಾಗಾದರೆ ಈ ಒಂದು ಮರವನ್ನು ಪೂಜಿಸಿದರೆ ನಿಜಕ್ಕೂ ಪುಣ್ಯ ಪ್ರಾಪ್ತಿಯಾಗುತ್ತದಾ ಹಾಗೂ ನಮ್ಮ ಇಷ್ಟಾರ್ಥಗಳು ಈಡೇರುತ್ತಾ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಹಿಂದೂ ಶಾಸ್ತ್ರಗಳಲ್ಲಿ ಕೆಲ ಮರಗಳನ್ನು ದೈವ ವೃಕ್ಷಗಳು ಎಂದು ಕೂಡ ಕರೆಯುತ್ತಾರೆ. ಆ ಮರಗಳನ್ನು ಕಡಿಯಲು ಬಿಡುವುದಿಲ್ಲ. ಒಂದು ವೇಳೆ ಅನಿವಾರ್ಯವಾಗಿ ಕಡಿದರೂ ಪ್ರಾಯಶ್ಚಿತ ಮಾಡಿಕೊಳ್ಳಬೇಕು ಎಂದು ಹೇಳುತ್ತಾರೆ. ಮುಖ್ಯವಾಗಿ ಅರಳಿ ಮರ ಅಥವಾ ಅಶ್ವತ್ಥ ಮರದಲ್ಲಿ ವಿಷ್ಣುದೇವನು, ಅತ್ತಿಯ ಮರದಲ್ಲಿ ಬ್ರಹ್ಮನು, ಆಲದ ಮರದಲ್ಲಿ ಶಿವನು ಇರುತ್ತಾನೆ ಎಂಬ ಒಂದು ನಂಬಿಕೆ. ಹೌದು, ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ನಾನು ಅರಳಿ ಮರದಲ್ಲಿ, ಮೂಲದಲ್ಲಿ, ಎಲೆಗಳಲ್ಲಿ, ಕೊಂಬೆಗಳಲ್ಲಿ, ಪ್ರತಿಯೊಂದು ಭಾಗದಲ್ಲಿಯೂ ಕೂಡ ಸ್ವತಃ ನಾನೇ ನೆಲೆಸಿರುತ್ತೇನೆ ಎಂದು ಕೂಡ ಹೇಳಿದ್ದಾರೆ. ನಮ್ಮ ಸನಾತನ ಧರ್ಮಗಳಲ್ಲಿ ಕೆಲವು ಮರಗಳನ್ನು ವಿಶೇಷ ರೀತಿಯಾಗಿ ಪೂಜಿಸುತ್ತೇವೆ ಹಾಗೂ ಅವುಗಳನ್ನು ಪವಿತ್ರವೆಂದು ಭಾವಿಸುತ್ತೇವೆ. ಹಾಗೂ ಈ ಒಂದು ಅರಳಿ ಮರವನ್ನು ಅತ್ಯಂತ ಪವಿತ್ರವೆಂದು ಪೂಜಿಸುತ್ತಾರೆ. ಈ ಒಂದು ಅರಳಿ ಮರವನ್ನು ಪೂಜಿಸುವುದರಿಂದ ಶನಿ ದೋಷ, ಕಾಳಸರ್ಪದೋಷ ಮತ್ತು ಅಷ್ಟ ದರಿದ್ರ ನಿವಾರಣೆಯಾಗುತ್ತದೆ ಎಂಬ ಒಂದು ನಂಬಿಕೆಯೂ ಕೂಡ ಇದೆ. ಹೌದು, ಹಾಗೂ ಮಾಟ ಮಂತ್ರಿಗಳಿಂದ ಮುಕ್ತಿ ದೊರೆಯುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ಆದ್ದರಿಂದ ಈ ಮರಕ್ಕೆ ದೇವ ಮರವೆಂದು ಕೂಡ ಹೆಸರಿಸಲಾಗಿದೆ. ಭಗವಾನ್ ವಿಷ್ಣು ದೇವನು ತಾಯಿ ಲಕ್ಷ್ಮೀ ದೇವಿಯೊಂದಿಗೆ ಅಶ್ವತ್ಥ ಮರದಲ್ಲಿ ವಾಸಿಸುವುದರಿಂದ, ಇದನ್ನು ಪೂಜಿಸುವುದರಿಂದ ಪುಣ್ಯ ಪ್ರಾಪ್ತಿ ಅಷ್ಟೇ ಅಲ್ಲದೆ ಪಿತೃಗಳ ಆಶೀರ್ವಾದವೂ ದೊರೆಯುತ್ತದೆ ಎಂದು ಕೂಡ ಹೇಳುತ್ತಾರೆ. ಮರಗಳಲ್ಲಿ ಅತಿ ಶ್ರೇಷ್ಠವಾದ ಮರ ಅದುವೇ ಅರಳಿ ಮರ. ಹೌದು, ಈ ವಿಷ್ಣು ಎಲ್ಲಿರುತ್ತಾನೆಯೋ ಅಲ್ಲಿ ಲಕ್ಷ್ಮಿಯು ಕೂಡ ಸ್ವತಃ ಬಂದು ನೆಲೆಸುತ್ತಾರೆ ಎಂದು ಕೂಡ ಹೇಳುತ್ತಾರೆ. ಹಾಗಾಗಿ ಈ ಒಂದು ಅರಳಿ ಮರದಲ್ಲಿ ವಿಷ್ಣು ದೇವರ ವಾಸದ ಜೊತೆಗೆ ಲಕ್ಷ್ಮೀ ದೇವಿಯ ವಾಸವೂ ಕೂಡ ಇರುತ್ತದೆ ಎಂದು ಕೂಡ ಹೇಳುತ್ತಾರೆ. ಹಾಗಾಗಿ ಯಾರು ಈ ಒಂದು ಅರಳಿ ಮರವನ್ನು ಪೂಜಿಸುವುದರಿಂದ ಲಕ್ಷ್ಮೀ ದೇವಿಯ ಅನುಗ್ರಹ ಅತ್ಯಂತ ಶೀಘ್ರವಾಗಿ ದೊರೆಯುತ್ತದೆ ಹಾಗೂ ತಮ್ಮ ಜೀವನದಲ್ಲಿರ್ತಕ್ಕಂಥ ಕಷ್ಟಗಳಿಗೆ ಮುಕ್ತಿಯನ್ನು ದೊರೆಯಲು ಈ ಒಂದು ಅರಳಿ ಮರವನ್ನು ಪೂಜಿಸುವುದರಿಂದ ಅತ್ಯಂತ ಶೀಘ್ರ ಫಲಗಳನ್ನು ಪಡೆಯಬಹುದು ಎಂದು ಕೂಡ ಪುರಾಣಗಳಲ್ಲಿ ಹೇಳಲಾಗಿದೆ. ಹೌದು, ಶ್ರೀಕೃಷ್ಣನು ಗೀತೆಯ ಜ್ಞಾನವನ್ನು ಜಗತ್ತಿಗೆ ನೀಡಿದರೂ ಈ ಒಂದು ಮರದ ಕೆಳಗೆ ಎಂದು ಹೇಳಲಾಗುತ್ತದೆ. ಮತ್ತು ಪಿತೃದೋಷದಿಂದ ಬಳಲುವವರು ಅರಳಿ ಮರವನ್ನು ಪೂಜಿಸಿ ಅರಳಿ ಸಸಿಗಳನ್ನು ನೆಡುವುದರಿಂದ ಪಿತೃದೋಷದಿಂದ ಮುಕ್ತಿ ದೊರೆಯುತ್ತದೆ ಎಂದು ಕೂಡ ಹೇಳುತ್ತಾರೆ. ಹಾಗೂ ಯಾವ ವ್ಯಕ್ತಿ ಶನಿಗೆ ಸಂಬಂಧಿಸಿದ ತೊಂದರೆಗಳಿಂದ ಬಳಲುತ್ತಿರುತ್ತಾರೋ ಅಂತಹ ವ್ಯಕ್ತಿ ಪ್ರತಿನಿತ್ಯ ಅರಳಿ ಮರದ ಮೂಲಕ್ಕೆ ನೀರನ್ನು ಅರ್ಪಿಸುವ ಮೂಲಕ ಅಥವಾ ಶನಿವಾರದಂದು ದೀಪಗಳನ್ನು ಬೆಳಗಿಸುವ ಮೂಲಕ ಈ ಶನಿಗೆ ಸಂಬಂಧಿಸಿದ ತೊಂದರೆಗಳಿಂದ ತಪ್ಪಿಸಿಕೊಳ್ಳಬಹುದು ಎಂದು ಕೂಡ ಹೇಳುತ್ತಾರೆ. ಅತ್ಯಂತ ಪರಿಣಾಮಕಾರಿಯಾಗಿ ಫಲವನ್ನು ನೀಡುವಂತಹ ಈ ಒಂದು ಅರಳಿ ಮರದ ಪೂಜೆಯು ಅತ್ಯಂತ ಶ್ರೇಷ್ಠವಾದುದು. ಈ ಒಂದು ಸಾಡೆ ಸಾತಿ ಶನಿ ದೋಷದಿಂದ ಬಳಲುವವರು ಕೂಡ ಅರಳಿ ಮರಕ್ಕೆ ಪ್ರದಕ್ಷಿಣೆ ಹಾಕುವುದರಿಂದ ತಮ್ಮ ಜೀವನದಲ್ಲಿ ಎದುರಾಗಿರುವ ಕಷ್ಟಗಳಿಂದ ಹೊರಬರಬಹುದು. ಹಾಗೂ ಯಾವುದೇ ವ್ಯಕ್ತಿ ಆರ್ಥಿಕ ಸಮಸ್ಯೆಯಿಂದ ಒದ್ದಾಡುತ್ತಿದ್ದರೆ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಈ ಅರಳಿ ಮರವನ್ನು ಪೂಜಿಸುವುದರಿಂದ, ಅದರಲ್ಲೂ ರಾಹು ದೋಷಗಳಿಂದ ಬಳಲುತ್ತಿರುವವರು ಈ ಒಂದು ಅರಳಿ ಮರವನ್ನು ಪೂಜಿಸುವುದರಿಂದ ತಮ್ಮ ಎಲ್ಲ ದೋಷಗಳಿಂದ ಮುಕ್ತರಾಗಿ ಜೀವನದಲ್ಲಿ ಉತ್ತಮವಾದ ಅವಕಾಶಗಳು ದೊರೆಯುವುದರ ಜೊತೆಗೆ ಅಷ್ಟ ಐಶ್ವರ್ಯವೂ ಪ್ರಾಪ್ತಿಯಾಗುತ್ತದೆ ಎಂದು ಕೂಡ ಹೇಳುತ್ತಾರೆ. ಯಾವ ವ್ಯಕ್ತಿ ಅತ್ಯಂತ ಪೂಜನೀಯವಾಗಿ ಅರಳಿ ಮರವನ್ನು ಪೂಜಿಸುತ್ತಾನೋ ಆ ವ್ಯಕ್ತಿಯ ಮನೆಗೆ ಮಹಾಲಕ್ಷ್ಮೀ ದೇವಿಯು ಪ್ರವೇಶಿಸುತ್ತಾಳೆ ಎಂದು ಕೂಡ ಹೇಳುತ್ತಾರೆ. ಇಷ್ಟು ಉಪಯೋಗವಾಗಿರುವ ಈ ಒಂದು ಮರಗಳು, ಅದರಲ್ಲೂ ಅರಳಿ ಮರವನ್ನು ಪೂಜಿಸುವುದರ ಹಿಂದೆ ವೈಜ್ಞಾನಿಕ ಕಾರಣವೂ ಕೂಡ ಇದೆ. ಹೌದು, ಈ ಮರವು 24 ಗಂಟೆಗಳ ಕಾಲ ಆಮ್ಲಜನಕವನ್ನು ಬಿಡುಗಡೆ ಮಾಡುತ್ತದೆ. ಇದು ಬಹಳ ಗಟ್ಟಿಮುಟ್ಟಾದ ಮರ. ಅನೇಕ ಪಕ್ಷಿಗಳಿಗೆ ಆಶ್ರಯ ನೀಡುತ್ತದೆ. ಸ್ವಲ್ಪ ಗಾಳಿ ಬಂದರೂ ಈ ಮರದ ಎಲೆಗಳು ಅಲ್ಲಾಡುತ್ತವೆ. ಹಾಗಾಗಿ ಯಾವಾಗಲೂ ಚಲನಶೀಲವಾದ ಎಲೆಗಳನ್ನು ಈ ಮರ ಹೊಂದಿದೆ. ಈ ಮರಗಳು ಆರ್ಥಿಕವಾಗಿ ಲಾಭವಾಗಿಲ್ಲದಿದ್ದರೂ ಇತರ ಮರಗಳಿಗಿಂತ ಹೆಚ್ಚಿನ ಪ್ರಮಾಣದ ಗಾಳಿಯನ್ನು ನೀಡುತ್ತವೆ ಹಾಗೂ ಯಜ್ಞ ಯಾಗಾದಿಗಳಲ್ಲಿ ಇದರ ಬಳಕೆಯೂ ಕೂಡ ಇದೆ. ಬೃಹತ್ತಾಗಿ ಬೆಳೆದು ಅಪಾರ ನೆರಳನ್ನು ಕೊಡುತ್ತದೆ.
ಹಾಗಾಗಿ ಈ ಮರವನ್ನು ದೈವತ್ವದ ಸ್ಥಾನಕ್ಕೆ ಏರಿಸಿದ್ದಾರೆ. ಹಿಂದೂ ಶಾಸ್ತ್ರ ಸಂಪ್ರದಾಯಗಳಲ್ಲಿ ಹಾಸುಹೊಕ್ಕಾಗಿದೆ ಈ ಮರ. ಹೌದು, ವಿಶೇಷ ದಿನಗಳಂದು ಹಾಗೂ ವಿಶೇಷ ಮಾಸಗಳಂದು ಈ ಮರವನ್ನು ಪೂಜಿಸುವುದರಿಂದ ವಿಶೇಷ ರೀತಿಯ ಫಲಗಳನ್ನು ಪಡೆಯಬಹುದು ಎಂದು ಕೂಡ ಹೇಳಲಾಗುತ್ತದೆ. ಹಾಗೂ ಈ ರೀತಿಯಾಗಿ ಹಲವು ಉಪಯೋಗವಿರುವ ಈ ಮರವನ್ನು ಪೂಜಿಸಿದರೆ ಕಷ್ಟಗಳು ಮಂಜಿನಂತೆ ಕರಗಿ ಸಾಕ್ಷಾತ್ ವಿಷ್ಣುವಿನ ಆಶೀರ್ವಾದ ದೊರೆಯುತ್ತದೆ ಎಂದು ಕೂಡ ಹೇಳುತ್ತಾರೆ. ಈ ಒಂದು ಮಾಹಿತಿ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ಧನ್ಯವಾದಗಳು.